ಪ್ರತಿಷ್ಠಿತ ಇನ್ಫೋಸಿಸ್ನಿಂದ ಸಿಎಸ್ಆರ್ ಫಂಡ್ ಕೊಡಿಸುವುದಾಗಿ ವಂಚನೆ. ನಕಲಿ ಐಡಿ ಕಾರ್ಡ್ ಲೆಟರ್ ತೋರಿಸಿ 6.30 ಕೋಟಿ ವಂಚನೆ ಆರೋಪ. ಇನ್ಫೋಸಿಸ್ ಹೆಸರಲ್ಲಿ ವಂಚಿಸಿದ್ದ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗಗನ್, ಚೇತನ್, ತೇಜಸ್ ಮತ್ತು ಮತ್ತಿತರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಚಿಕ್ಕಬಳ್ಳಾಪುರ ಮೂಲದ ಗಗನ್ ಎಂಬುವರ ಬಂಧನ. ದೇವನಹಳ್ಳಿ ಪೊಲೀಸರಿಂದ ಪ್ರಕರಣ ದಾಖಲಿಸಿಕೊಂಡು ಬಂಧನ ಮಾಡಲಾಗಿದೆ. ಮೈಸೂರು ಮರ್ಕಂಟೈಲ್ ಕಂಪನಿ ಕೊಟ್ಟ ದೂರಿನ ಮೇರೆಗೆ ಬಂಧನ ಮಾಡಲಾಗಿದೆ. ಇನ್ಫೋಸಿಸ್ನ ಸಿಎಸ್ಆರ್ ವಿಭಾಗದ ರೀಜನಲ್ ಹೆಡ್ ಎಂದು ಹೇಳಿಕೊಂಡಿದ್ದ ಆರೋಪಿ ಗಗನ್ ಇನ್ಫೋಸಿಸ್ನಿಂದ ಸಿಎಸ್ಆರ್ ಅಡಿಯಲ್ಲಿ ರಾಜ್ಯದಲ್ಲಿ ಗೃಹ ನಿರ್ಮಾಣ ಯೋಜನೆಗಳಿಗೆ 179 ಕೋಟಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ 178 ಕೋಟಿ ಅನುಮೋದನೆ ಕೊಡ್ತಿರುವುದಾಗಿ ನಕಲಿ ಪತ್ರ ತೋರಿಸಿದ್ದ ಆರೋಪಿಗಳು. ಇನ್ನು ಆರೋಪಿಗಳು ಹಣ ಹಗ್ಗುಂಜೆ ರಾಜೀವ್ ಶೆಟ್ಟಿ ಚಾರಿಟಬಲ್ ಟ್ರಸ್ಟ್ಗೆ ಕೊಡಿಸುವುದಾಗಿ ಹೇಳಿ 6.3 ಕೋಟಿ ಪಡೆದು ವಂಚನೆ. ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ 1.75 ಕೋಟಿ ಹಣ, ಅನಿತಾ ವೆಂಚರ್ಸ್ಗೆ 3.75 ಕೋಟಿ, ಎಎನ್ಎಸ್ ಎಂಜಿನಿಯರ್ಗೆ 30 ಲಕ್ಷ ಕ್ಯಾಶ್ ಮತ್ತು 50 ಲಕ್ಷ ಬ್ಯಾಂಕ್ ಮೂಲಕ ಪಡೆದು ವಂಚನೆ ಆರೋಪ. ದೇವನಹಳ್ಳಿಯ ನಂದಿ ಉಪಚಾರ ಹೋಟೆಲ್ ಬಳಿ ಮಾತುಕತೆ ನಡೆಸಿ ಹಣ ಪಡೆದಿದ್ರು ಆರೋಪಿಗಳು. ಅಕ್ಟೋಬರ್ನಲ್ಲಿ ನಕಲಿ ಪತ್ರ ತೋರಿಸಿ ಜನವರಿಯಲ್ಲಿ ಬಿಡುಗಡೆಯಾಗುವುದಾಗಿ ಹೇಳಿದ್ರು ಆರೋಪಿಗಳು. ಆದ್ರೆ ಹಣ ಬಿಡುಗಡೆಯಾಗದೆ ಗಗನ ಸಂಪರ್ಕಕ್ಕೂ ಸಿಗದಾಗ ವಂಚನೆಯಾಗಿರೋದು ದೂರು ಕೊಡಲಾಗಿದೆ. ದೇವನಹಳ್ಳಿ ಪೊಲೀಸರಿಗೆ ದೂರನ್ನ ಕೊಟ್ಟು ಪ್ರಕರಣ ದಾಖಲಿಸಿದ ಮೈಸೂರು ಮರ್ಕಂಟೈಲ್ ಕಂಪನಿ ಆರೋಪಿಗಳ ವಿರುದ್ಧ 318(4), 319(2), 336(3), 338 ಮತ್ತು 35 ಅಡಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.